ಕಿರಣ್ ಅಂತ ಹೇಳಿ ಕದಂಬ ಗ್ರೂಪ್ಸಿಂದ PMEGP, PMFME, AIF ಮತ್ತು NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಸ್ಟ್ಯಾಂಡಪ್ ಇಂಡಿಯಾ ಫ್ರಮ್ ಪಾಸ್ಟ್ 1 ಇಯರ್ ಬಂದು ಮೋರ್ ದೆನ್ 50 ಮೆಂಬರ್ಸ್ಗೆ ಲೋನ್ಸ್ ಮಾಡ್ತೀವಿ ಸರ್. ಪ್ರಧಾನಮಂತ್ರಿ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಈ ಸ್ಕೀಮ್ ಹೆಸರು. ಇದು ಬಂದು ಫುಡ್ ಪ್ರೊಸೆಸಿಂಗ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದು PMEGP ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತೇಳಿ ಪ್ಲಾಸ್ಟಿಕ್ ತಟ್ಟೆ, ಪೇಪರ್ ತಟ್ಟೆ ಮತ್ತು ಅರೇಕಾ ಪ್ಲೇಟ್ಸ್, ಅಡಿಕೆ ತಟ್ಟೆಗಳನ್ನ ಮಾಡೋದು, ಅಡಿಕೆ ಕಪ್ಗಳನ್ನ ಮಾಡೋದು, ಪೇಪರ್ ಲೋಟಗಳನ್ನ ಮಾಡೋದು. ನೆಕ್ಸ್ಟ್ ಬಂದು NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಈಗ ಕುರಿಗಳಿಗೆ, ಮೇಕೆಗಳಿಗೆ, ನಾಟಿ ಕೋಳಿಗಳಿಗೆ ಎಸ್ಪೆಷಲಿ. ಈಗ ನಿಮಗೆ PMFM ಏನಾಗುತ್ತೆ ಅಪ್ ಟು 15 ಲಕ್ಷದವರೆಗೂ ಸಬ್ಸಿಡಿ ಬರುತ್ತೆ. PMEGPನಲ್ಲಿ 25% 35% ಸಬ್ಸಿಡಿ ಬಂದು PMEGPನಲ್ಲಿ ಬರುತ್ತೆ. NLM ಅಲ್ಲಿ ಬಂದು 50% ಸಬ್ಸಿಡಿ ಬರುತ್ತೆ. ನಾವು ಪ್ರಾಜೆಕ್ಟ್ ರಿಪೋರ್ಟ್ ಯಾರ ಹತ್ರ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು. ಈ ಕೆಲವೊಬ್ರು ಕಸ್ಟಮರ್ ನಮಗೆ ಹೇಳ್ತಾರೆ ಸರ್ ನೀವೇ ಮಾಡಿಸ್ಕೊಡಿ. ಕಸ್ಟಮರ್ಸ್ ಹತ್ರ ಲೋನ್ ಆದ್ಮೇಲೆ ಮಾತ್ರ ನಾವು ಚಾರ್ಜಸ್ ಮಾಡ್ತೀವಿ ಸರ್. ಲೋನ್ಸ್ ಬಂದು ಬೆಂಗಳೂರಲ್ಲಿ ಮಾಡ್ಸಿದ್ದೀವಿ, ಮಂಡ್ಯದಲ್ಲಿ ಮಾಡ್ಸಿದ್ದೀವಿ, ದೊಡ್ಡಬಳ್ಳಾಪುರ ಮಾಡ್ಸಿದ್ದೀವಿ, ಚಿಕ್ಕಬಳ್ಳಾಪುರ ಮಾಡ್ಸಿದ್ದೀವಿ, ದಾವಣಗೆರೆ ಮಾಡ್ಸಿದ್ದೀವಿ. ಕಿರಣ್ ಅಂತ ಹೇಳಿ ಕದಂಬ ಗ್ರೂಪ್ಸಿಂದ ನಮ್ಮ ಕಂಪ್ನಿ ಇರೋದು ಬಂದು ಮಂಡ್ಯದಲ್ಲಿ. ಇಷ್ಟು ದಿವಸ ಬೆಂಗಳೂರಲ್ಲಿ ಇದ್ವಿ, ಬಟ್ ಬೆಂಗಳೂರು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಪ್ರಾಬ್ಲಮ್ ಇನ್ ದ ಸೆನ್ಸ್ ನಾವು ಮಂಡ್ಯದಲ್ಲಿ ಇದ್ಕೊಂಡು ಬೆಂಗಳೂರಿಂದ ಡೈಲಿ ಅಪ್ ಅಂಡ್ ಟ್ರಾವೆಲ್ ಮಾಡೋದು, ಕಸ್ಟಮರ್ಸ್ ಮೀಟ್ ಮಾಡೋದು, ಇದೆಲ್ಲ ತುಂಬ ಹಿಂಸೆ ಆಗ್ತಾ ಇತ್ತು. ಆ ಉದ್ದೇಶದಿಂದ ನಮ್ಮ ನೇಟಿವ್ ಆಗಿರೋ ಮಂಡ್ಯದಲ್ಲೇ ನಾವು ನಮ್ಮ ಆಫೀಸ್ನ ಓಪನ್ ಮಾಡಿದ್ದೀವಿ. ನಾವು ಬೇಸಿಕಲಿ ಬಂದು ಲೋನ್ಸ್ ಮಾಡ್ತೀವಿ ಸರ್. ಲೋನ್ಸ್ ಇನ್ ದ ಸೆನ್ಸ್ ಎಲ್ಲ ಥರದ ಸಬ್ಸಿಡಿ ಲೋನ್ಸ್ ಸರ್ಕಾರದಿಂದ ಕಸ್ಟಮರ್ಸ್ಗೆ ಯಾವ್ಯಾವ ಸಬ್ಸಿಡಿ ಲೋನ್ ಸಿಗುತ್ತೆ ಜನಸಾಮಾನ್ಯರಿಗೆ, ಆ ಸಬ್ಸಿಡಿ ಲೋನ್ಸ್ಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಅದನ್ನ ಪಡ್ಕೊಳ್ಳೋದು ಹೇಗೆ, ಅದಕ್ಕೆ ನಮ್ಮಿಂದ ಏನೇನು ಸಹಾಯ ಆಗುತ್ತೆ, ನಾವು ಅವ್ರಿಗೆ ಈ ಲೋನ್ಸ್ನ ಪಡ್ಕೊಳ್ಳೋದಕ್ಕೆ ಕಸ್ಟಮರ್ಗೆ ಏನೇನು ಮಾಡಬಹುದು, ಇದನ್ನ ಬಂದು ನಮ್ಮ ಕಂಪ್ನಿ ಮಾಡ್ತಾ ಬಂದಿದೆ ಸರ್. ಫ್ರಮ್ ಪಾಸ್ಟ್ 2 to 3 years ನಾವು ಇದನ್ನೇ ಮಾಡ್ತಾ ಇರೋದು. ಓಕೆ, ನಾವು ಬಂದು PMEGP, PMFME, AIF ಮತ್ತು NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಸ್ಟ್ಯಾಂಡಪ್ ಇಂಡಿಯಾ ಈ ಥರದ ಎಲ್ಲ ಸಬ್ಸಿಡಿ ಲೋನ್ಸ್ಗಳ ಬಗ್ಗೆ ಕಸ್ಟಮರ್ಸ್ಗೆ ಅರಿವು ಮೂಡಿಸಿ ಆ ಲೋನ್ನ ಪಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಸರ್ ಕಸ್ಟಮರ್ಸ್ಗೆ. ಸರ್ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಲೋನ್ಸ್ ಮಾಡ್ತೀರಾ ಸರ್? ಇಲ್ಲಿವರೆಗೂ ನಾವು ಫ್ರಮ್ ಪಾಸ್ಟ್ 1 ಇಯರ್ ಬಂದು ಮೋರ್ ದೆನ್ 50 ಮೆಂಬರ್ಸ್ಗೆ ಲೋನ್ಸ್ ಮಾಡ್ಸಿದ್ದೀವಿ ಸರ್. ಇಲ್ಲೇ ಮಂಡ್ಯದಲ್ಲೇ ತುಂಬ ಜನಕ್ಕೆ ಮಾಡಿಸಿದ್ದೀವಿ. ಮಂಡ್ಯದಲ್ಲಿ PMFME ಮಾಡಿಸಿದ್ದೀವಿ ಸರ್. PMFME ಬಂದು ಇದು ಆಕ್ಚುಲಿ ಒಬ್ಬ DRP ಇರ್ತಾರೆ. ಎವ್ರಿ ಡಿಸ್ಟ್ರಿಕ್ಟ್ ಬಂದು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಇರ್ತಾರೆ. ಅವ್ರನ್ನ ಬಂದು ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಅಪಾಯಿಂಟ್ ಮಾಡಿರ್ತಾರೆ. ಆ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋ ಆ ವ್ಯಕ್ತಿಯಿಂದ ಕಸ್ಟಮರ್ಸ್ಗೆ ಲೋನ್ನ ಮಾಡಿಸ್ಕೊಡ್ತಾರೆ. ಅವ್ರ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಾಗಿರ್ಬೋದು, ಲೋನ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಪ್ರತಿಯೊಂದು ಬಂದು ಅವ್ರದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈಗ ನಾವೇನ್ ಮಾಡ್ತೀವಿ, ನಮ್ಮ ಕೆಲಸ ಏನು ಅಂದ್ರೆ DRPಗಳಿಗೆ ಕಸ್ಟಮರ್ಗೆ DRP ಯಾರು ಅಂತ ಗೊತ್ತಿರಲ್ಲ. ಈಗ ನಾವೇನ್ ಮಾಡ್ತೀವಿ, DRPನ ಕನೆಕ್ಟ್ ಮಾಡ್ಕೊಡ್ತೀವಿ. ಮಿಷನರೀಸ್ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿರಲ್ಲ ಕೆಲವು ಕಸ್ಟಮರ್ಸ್ಗೆ. ಆ ಮಿಷನರೀಸ್ನ ಹೆಂಗ್ ಪರ್ಚೇಸ್ ಮಾಡಬೇಕು, ಯಾರ ಹತ್ರ ಪರ್ಚೇಸ್ ಮಾಡಬೇಕು, ಯಾವ ಕ್ವಾಲಿಟಿಲಿ ಪರ್ಚೇಸ್ ಮಾಡಬೇಕು, ಲೋನ್ಸ್ ಬ್ಯಾಂಕಲ್ಲಿ ಏನ್ ಮಾಡಬೇಕು, DRPಗಳನ್ನ ಪರಿಚಯ ಮಾಡ್ಕೊಡ್ತೀವಿ, ಬ್ಯಾಂಕ್ ವರ್ಕ್ನ ಮುಗಿಸ್ಕೊಡ್ತೀವಿ. ಇದೆಲ್ಲ ನಮ್ಮ ಕೆಲಸ ಇರುತ್ತೆ ಸರ್. ಸರ್ ಇವಾಗ ನೀವೇನು ಇಷ್ಟೆಲ್ಲ ಲಿಸ್ಟ್ ಮಾಡಿ ಹೇಳಿದ್ರಲ್ವಾ ಲೋನ್ಸ್, ಗೌರ್ಮೆಂಟ್ ಅಂಡರ್ ಬರೋ ಲೋನ್ಸು, ಸೊ ಅದನ್ನ ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳಿ ಸರ್ ನಮಗೆ. ಸರ್ ಈಗ ಈಗ PMFM ಏನು ಹೇಳಿದೆ, ಪ್ರಧಾನಮಂತ್ರಿ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಈ ಸ್ಕೀಮ್ ಹೆಸರು. ಇದು ಬಂದು ಫುಡ್ ಪ್ರೊಸೆಸಿಂಗ್ ಮಾಡೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ಲೋನ್ ಕೊಡ್ತಾರೆ ಸರ್. ಸೊ ಯಾರೆಲ್ಲ ಫುಡ್ ಪ್ರೊಸೆಸಿಂಗ್ ಮಾಡ್ತಾರೋ ಅಂಥವ್ರಿಗೆಲ್ಲ ಇದು. ಹೌದು. ಈಗ ಇಷ್ಟು ದಿವಸ ಇದರಲ್ಲಿ ಬೇಕರಿ ಇರಲಿಲ್ಲ, ಈಗ ಬೇಕರಿ ಕೂಡ ಮಾಡಬಹುದು. ಮತ್ತೆ ಈಗ ಮಸಾಲೆಗಳು, ಮಸಾಲೆ ಪುಡಿಗಳು ಇದನ್ನೆಲ್ಲ ಪ್ಯಾಕ್ ಮಾಡುವಂಥದ್ದು, ಮತ್ತೆ ಫ್ಲೋರು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಇದನ್ನೆಲ್ಲ ಪ್ಯಾಕ್ ಮಾಡಿ ಅದನ್ನ ಮಾಲ್ಗಳಿಗಾಗಲಿ ಅಥವಾ ಶಾಪ್ಸ್ಗಾಗಲಿ ಇಲ್ಲ ಡಿಸ್ಟ್ರಿಬ್ಯೂಟರ್ಸು, ಡೀಲರ್ಸು ಈ ಥರ ಸಪ್ಲೈ ಮಾಡೋ ಬಿಸ್ನೆಸ್ ಮೈಂಡ್ ಸೆಟ್ ಇರೋರು, ಮತ್ತು ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡೋರು, ರಾ ಸ್ಪೈಸಸ್ ಬರುತ್ತೆ, ಚಕ್ಕೆ, ಲವಂಗ ಈ ಥರ ಏನೇನು ಬರುತ್ತೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಮಾರುವಂಥ ಮಾಡಬೇಕು, ಈ ಬಿಸ್ನೆಸ್ ನಾನು ಮಾಡಬೇಕು ಅನ್ನೋ ಪ್ಲ್ಯಾನ್ ಇರೋರು ಬಂದರೆ ನಾವು ಈ ಬಿಸ್ನೆಸ್ಗೆ ಏನೇನು ಮಾಡಬೇಕು, ಅವ್ರಿಗೆ ಯಾವ ಥರ ಲೋನ್ಸ್ಗೆ ಹೋಗಬೇಕು ಅದನ್ನೆಲ್ಲ ನಾವು ತಿಳಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ಬಂದು PMEGP ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತೇಳಿ. ಇದರಲ್ಲಿ ಬಂದು ಈಗ ಒಬ್ಬರಿಗೆ ಒಂದು ಕಂಪ್ಯೂಟರ್ ಸೆಂಟರ್ ಇಡಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಏನೋ ಒಂದು ಟ್ರೇಡಿಂಗ್ ಮಾಡಬೇಕು ಅಂತ ಆಸೆ ಇರುತ್ತೆ, ಯಾವುದೊಂದು ಸಣ್ಣ ಪುಟ್ಟ ಈಗ ಮನೇಲೇ ಇಟ್ಕೊಂಡು ಕೆಲವು ಲೇಡೀಸ್ಗೆ, ಗೃಹಿಣಿಯರಿಗೆ ಇದನ್ನ ಎಲೆಗಳು, ಪ್ಲಾಸ್ಟಿಕ್ ತಟ್ಟೆ, ಪೇಪರ್ ತಟ್ಟೆ ಮತ್ತು ಅರೇಕಾ ಪ್ಲೇಟ್ಸ್, ಅಡಿಕೆ ತಟ್ಟೆಗಳನ್ನ ಮಾಡೋದು, ಅಡಿಕೆ ಕಪ್ಗಳನ್ನ ಮಾಡೋದು, ಪೇಪರ್ ಲೋಟಗಳನ್ನ ಮಾಡೋದು, ಈ ಥರ ಬಿಸ್ನೆಸ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಇರ್ತಾರೆ. ಅವ್ರಿಗೆ ಕೆಲವೊಬ್ರಿಗೆ ಆಸೆ ಇರುತ್ತೆ, ಬಟ್ ಅವ್ರಿಗೆ ಯಾವ ಥರ ಲೋನ್ ತೊಗೊಬೇಕು, ಸಬ್ಸಿಡಿ ಯಾವ ಥರ ತಗೊಬೇಕು, ಈ ಥರ ಪ್ಲ್ಯಾನ್ ಇರುತ್ತೆ. ಏನು ಬಿಸ್ನೆಸ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಬಟ್ ಅದಕ್ಕೆ ಇನ್ವೆಸ್ಟ್ಮೆಂಟ್ ಏನು ಮಾಡೋದು ಅಂತ ಗೊತ್ತಿರಲ್ಲ. ಎಲ್ಲ ಲೋನ್ಸ್ಗೂ ಸರ್ ಮೇನ್ಲಿ ಬಂದು 90% ಗೌರ್ಮೆಂಟಿಂದ, ಬ್ಯಾಂಕಿಂದ ಲೋನ್ಸ್ನ ಪ್ರೊವೈಡ್ ಮಾಡ್ತಾರೆ. 10% ಕಸ್ಟಮರ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಏನಕ್ಕೋಸ್ಕರ 10% ಕಸ್ಟಮರ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ 100% ಯಾವುದೇ ಬ್ಯಾಂಕು ಫಂಡಿಂಗ್ ಮಾಡೋದಿಲ್ಲ. ಓಕೆ, ಇದಕ್ಕಿಂತ ಪ್ರಾಜೆಕ್ಟ್ ರಿಪೋರ್ಟಿಂದ ಹಿಡಿದು ಲೋನ್ ಸ್ಯಾಂಕ್ಷನ್ವರೆಗೂ ಕಸ್ಟಮರ್ ಜೊತೆಲಿ ನಾವಿರ್ತೀವಿ ಸರ್. ಇದು PMEGP ಆಗಿರ್ಬೋದು. ನೆಕ್ಸ್ಟ್ ಬಂದು NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ. ಈಗ ಎಷ್ಟೋ ಯುವಕರಿಗೆ ಹಳ್ಳಿಗಳಲ್ಲಿ ಇವರಿಗೆ ಫಾರ್ಮಿಂಗ್ ಮಾಡಬೇಕು, ಹಸು ಫಾರ್ಮ್ ಮಾಡಬೇಕು, ಇಲ್ಲ ನಾಟಿ ಕೋಳಿ ಫಾರ್ಮ್ ಮಾಡಬೇಕು, ಅಥವಾ ಕುರಿದು ಮೇಕೆದು ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಇರುತ್ತೆ. ಬಟ್ ಅವ್ರಿಗೆ ಎಲ್ಲಿಂದ ಲೋನ್ ತಗೊಳ್ಳೋದು,
ಯಾವ ಸ್ಕೀಮಲ್ಲಿ ಲೋನ್ಗೆ ಅಪ್ಲೈ ಮಾಡಬೇಕು, ಇದಿಷ್ಟು ಕನ್ಫ್ಯೂಷನ್ಸಲ್ಲಿ ಇರ್ತಾರೆ. ನಾವೇನು ಮಾಡ್ತೀವಿ ಇಂಥ ಯುವಕರಿಗೆ ಇಲ್ಲ ಅಂಥ ಜನರಿಗೆ ನಾವು ಗೈಡ್ ಮಾಡ್ತೀವಿ, ಯಾವ ಥರ ಲೋನ್ ತಗೊಬೋದು, ಯಾವ ಸ್ಕೀಮಲ್ಲಿ ನೀವು ಹೋಗಬೇಕು, ಯಾವ ಸ್ಕೀಮಲ್ಲಿ ಎಷ್ಟು ಸಬ್ಸಿಡಿ ಬರುತ್ತೆ, ಯಾವ ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಮಾಡ್ಬೋದು, ಇದೆಲ್ಲ ಡೀಟೇಲ್ಸು ನಾವು ಕಸ್ಟಮರ್ಗೆ ನಾವು ಕೊಡ್ತಾ ಬರ್ತೀವಿ ಸರ್. ಸರ್ ಅಂದರೆ ಲೋನ್ ಕೊಡಬೇಕಾದ್ರೆ ಅವ್ರು ಏನಾದರೂ ಲೋನ್ದು ಲಿಮಿಟ್ ಇದೆಯಾ? ಹಾಂ ಸರ್, ಲೋನ್ ಲಿಮಿಟ್ ಇನ್ ದ ಸೆನ್ಸ್ ಈಗ ನಿಮಗೆ PMFME ಏನಾಗುತ್ತೆ ಅಪ್ ಟು 15 ಲಕ್ಷದವರೆಗೂ ಸಬ್ಸಿಡಿ ಬರುತ್ತೆ. ಓಕೆ, ಈಗ ನೀವು 50 ಲಕ್ಷ ಲೋನ್ ತೊಗೊಂಡ್ರೆ ನಿಮ್ಗೆ 15 ಲಕ್ಷದವರೆಗೂ ಸಬ್ಸಿಡಿ ಬರುತ್ತೆ. 50% PMFME ಬರುತ್ತೆ. PMEGP-ನಲ್ಲಿ 25% 35% ಸಬ್ಸಿಡಿ ಬಂದು PMEGP-ನಲ್ಲಿ ಬರುತ್ತೆ. NLM ಅಲ್ಲಿ ಬಂದು 50% ಸಬ್ಸಿಡಿ ಬರುತ್ತೆ. ಓಕೆ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಬಂದು ಸಬ್ಸಿಡಿ ಇರೋದಿಲ್ಲ. ಸ್ಟ್ಯಾಂಡಪ್ ಇಂಡಿಯಾದಲ್ಲೂ ಕೂಡ ಸಬ್ಸಿಡಿ ಇರುತ್ತೆ 35%. ಓಕೆ, ಈ ಥರ ಇರುತ್ತೆ ಸರ್. ಸರ್ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಯಾವ ಥರ ರೆಡಿ ಮಾಡಬೇಕು ಸರ್? ಪ್ರಾಜೆಕ್ಟ್ ರಿಪೋರ್ಟ್ ಬಂದು ಕಸ್ಟಮರ್ಗಳು ಪ್ರಾಜೆಕ್ಟ್ ರಿಪೋರ್ಟು ಕೆಲವೊಬ್ರು ಕನ್ಫ್ಯೂಷನ್ಸ್ ಇರುತ್ತೆ. ನಾವು ಪ್ರಾಜೆಕ್ಟ್ ರಿಪೋರ್ಟ್ ಯಾರ ಹತ್ರ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು. ಈ ಕೆಲವೊಬ್ರು ಕಸ್ಟಮರ್ ನಮಗೆ ಹೇಳ್ತಾರೆ, ಸರ್ ನೀವೇ ಮಾಡಿಸ್ಕೊಡಿ ಪ್ರಾಜೆಕ್ಟ್ ರಿಪೋರ್ಟ್ಸ್ನ ಅಂತ. ನಾವೇನು ಮಾಡ್ತೀವಿ ಅಂದರೆ ಈ ಪ್ರಾಜೆಕ್ಟ್ ರಿಪೋರ್ಟ್ಸ್ನ ಬಂದು ಕಸ್ಟಮರ್ಗೆ ಅವ್ರವ್ರ ಲೊಕ್ಯಾಲಿಟಿಲಿ ಇರೋರಿಗೆ ಅವ್ರ ಹತ್ರನೇ CAಗಳ ಹತ್ರನೇ ಚಾರ್ಟೆಡ್ ಅಕೌಂಟೆಂಟ್ಸ್ ಯಾರು ಇರ್ತಾರೆ ಅವ್ರವ್ರ ಊರುಗಳಲ್ಲಿ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ, ಅದೇ ಬೆಸ್ಟ್ ಅನ್ನೋದನ್ನು ನಾನು ಸಜೆಸ್ಟ್ ಮಾಡ್ತೀನಿ ಸರ್. ಯಾವ ಉದ್ದೇಶಕ್ಕೆ ಅಂದರೆ ಯಾವುದೇ ಥರನಾದ ಡೌಟ್ಸ್ ಇದ್ರೂ ಅವ್ರು ಡೈರೆಕ್ಟಾಗಿ CAಗಳನ್ನ ಮೀಟ್ ಮಾಡ್ಬೋದು. ಈಗ ಅವರು ಹುಬ್ಳಿಲಿ ಇಟ್ಕೊಂಡು ಬೆಂಗಳೂರಲ್ಲಿ ಇರೋರ ಹತ್ರ ಮಾಡಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಬರೀ ಪ್ರಾಜೆಕ್ಟ್ ರಿಪೋರ್ಟ್ ಅಂತಲ್ಲ, ಕೊಟೇಶನ್ ತೊಗೊಬೇಕಾದ್ರೂ ಕಸ್ಟಮರ್ಗೆ ನಾವು ಗೈಡ್ ಮಾಡ್ತೀವಿ. ಅವ್ರೊಂದು ಕಡೆ ಮಿಷಿನ್ ನೋಡಿರ್ತಾರೆ, ಆ ಮಿಷಿನ್ ಕಾಸ್ಟ್ ಬಂದು ಒಂದು 5 ಲಕ್ಷ ಇರುತ್ತೆ. ನಾವು ನಮ್ಮ ಥ್ರೂ ಸರ್ಚ್ ಮಾಡ್ತೀವಿ, ಆ ಮಿಷಿನಿಂದ ಅಟ್ಲೀಸ್ಟ್ ಒಂದು 50,000 1 ಲಕ್ಷನೋ ಕಡಿಮೆ ಆಗೋದಾದರೆ ನಾವು ಕಸ್ಟಮರ್ಗೆ ಅದನ್ನು ಗೈಡ್ ಮಾಡ್ತೀವಿ. ಅವ್ರಂದ್ರೆ ನಾವು ಯಾವ ಕಸ್ಟಮರ್ಗೆ ಯಾವುದೇ ಮಿಷಿನ್ ತಂದು ಕೊಟ್ರು ಅದು ಆ ಮಿಷಿನ್ಸ್ ಬಂದು ಬೆಸ್ಟ್ ಮಿಷಿನ್ಸ್ ಇರಬೇಕು, ಮತ್ತು ಅವ್ರಿಗೆ ನಾಳೆ ದಿನ ಸರ್ವಿಸ್ ಪ್ರೊವೈಡ್ ಆಗಬೇಕು ನೀಟಾಗಿ. ಅದು ನಮ್ಮ ಮೋಟೋ ಆಗಿರುತ್ತೆ ಸರ್. ಓಕೆ, ಸೊ ಆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸರ್? ಸರ್, ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನಿಮ್ಗೆ ಏನಿರುತ್ತೆ ಅಂತಂದರೆ ಲೈಕ್ ಅವರು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ, ಎಷ್ಟು ಇನ್ವೆಸ್ಟ್ಮೆಂಟಲ್ಲಿ ನೆಕ್ಸ್ಟ್ 3 ಇಯರ್ಸ್ಗೆ ಅವರು ಪ್ರಾಫಿಟ್ ಯಾವ ರೀತಿ ತೆಗಿತಾರೆ. ಈಗ ಅವರು ಬ್ಯಾಂಕಿಂದ 10 ಲಕ್ಷ ಲೋನ್ ಕೊಟ್ಟರೆ ಆ 10 ಲಕ್ಷದಲ್ಲಿ ಅವ್ರು ಯಾವ ಥರ ರೀಪೇಮೆಂಟ್ಸ್ ಮಾಡ್ತಾರೆ, ಪ್ರೊಡಕ್ಟಿವಿಟಿ ಯಾವ ಥರ ಇರುತ್ತೆ, ರೀಪೇಮೆಂಟ್ಸ್ ಯಾವ ಥರ ಮಾಡ್ತಾರೆ, ಮತ್ತು ಲಾಭ ಎಷ್ಟಿರುತ್ತೆ, ಇದಿಷ್ಟುದು ಡೀಟೇಲ್ಸು ಅವ್ರ ಬಿಸ್ನೆಸ್ ಕಂಪ್ಲೀಟ್ ಸ್ಟ್ರಕ್ಚರ್ ಬಂದು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಇರುತ್ತೆ ಸರ್. ಸೊ ಅಂದರೆ ಇವಾಗ ಕಸ್ಟಮರ್ಸ್ ಯಾರಾದರೂ ನಿಮ್ಮನ್ನ ಲೋನ್ ಮಾಡಿಸ್ಬೇಕಂತೇಳಿ ನಿಮಗೆ ರಿಕ್ವೆಸ್ಟ್ ಮಾಡಿದ್ರೆ, ಸೊ ನಿಮ್ಮ ಕಡೆಯಿಂದ ಅವ್ರಿಗೆ ಯಾವ ಥರ ಇನ್ಪುಟ್ಸ್ ಇರುತ್ತೆ ಸರ್? ಇನ್ಪುಟ್ಸ್ ಬಂದು ಫಸ್ಟ್ ನಾವು ಕಸ್ಟಮರ್ನ ಗೈಡ್ ಮಾಡ್ತೀವಿ ಸರ್. ಈಗ ಒಬ್ಬ ಕಸ್ಟಮರ್ ನಮ್ಮ ಬಳಿ ಬಂದರೆ ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾರೆ. ಓಕೆ, ಬಟ್ ಅವ್ರಿಗೆ ಏನಾಗುತ್ತೆ ಅಂದರೆ ಈಗ ಎಲ್ಲರ ಮನಸ್ಸಲ್ಲೂ ಎಲ್ಲರೂ ಕೂಡ ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾರೆ. ಹೌದು. ಓಕೆ, ಈಗ ಬೆಂಗಳೂರಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಅನ್ಕೊಳ್ಳಿ, ಅವ್ರಿಗೆ ಆ ವ್ಯಕ್ತಿ ಪೇಪರ್ ಪ್ಲೇಟ್ ಮಾಡಬೇಕು ಅಂತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರ ಅಕ್ಕಪಕ್ಕದಲ್ಲಿ 100 ಜನ ಮ್ಯಾನುಫ್ಯಾಕ್ಚರ್ಸ್ ಇರ್ತಾರೆ. ಆ 100 ಜನದ ಮಧ್ಯೆ ಇವರು ಹೋದ್ರೆ ಅದವ್ರ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಮಾರ್ಕೆಟಲ್ಲಿ 100 ಜನ ಇರ್ತಾರೆ, ಇವರೊಬ್ಬರು ಹೋದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಬ್ಬ ಕಸ್ಟಮರ್ಗೂ ಅವ್ರ ಅವಶ್ಯಕತೆ ಏನಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಂತೀವಿ. ಅವ್ರ ಅವಶ್ಯಕತೆ ತಿಳ್ಕೊಂಡು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ತಿಳ್ಕೊಂತೀವಿ. ಆ ಇಂಟ್ರೆಸ್ಟ್ ಮುಖಾಂತರ ಅವ್ರ ಮಾರ್ಕೆಟಲ್ಲಿ ಯಾವುದನ್ನ ಅವ್ರು ನೀಟಾಗಿ ಮಾರ್ಕೆಟಿಂಗ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋ ಮುಖಾಂತರ ಸೇಲ್ಸ್ ಮಾಡ್ಬೋದು. ಅವ್ರಿಗೆ ಅದರಿಂದ ಲಾಭ ಆಗಬೇಕು. ಈಗ ಅವ್ರೇನೋ ಒಬ್ರು ಕಸ್ಟಮರ್ ಬರ್ತಾರೆ, ಅವ್ರಿಗೆ ಲೋನ್ ಮಾಡಿಸ್ಬೇಕು, ಲೋನ್ ಮಾಡಿಸ್ಬಿಟ್ಟು ಅವ್ರು ಮತ್ತೆ ರೀಪೇಮೆಂಟ್ ಮಾಡದೇ ಇರೋ ಥರ ಮಾಡಬಾರ್ದು. ಇವತ್ತು 10 ಲಕ್ಷದಲ್ಲಿ ಶುರು ಆಗೋ ಬಿಸ್ನೆಸ್ಸು ನೆಕ್ಸ್ಟ್ 3 ಇಯರ್ಸ್ಗೆ ಅಟ್ಲೀಸ್ಟ್ 50 to 60 ಲ್ಯಾಕ್ ಆಗಿರಬೇಕು. 50 ರಿಂದ 60 ಲಕ್ಷ ಹೋಗಿ ರೀಚ್ ಆಗಿರಬೇಕು. ಪ್ರತಿಯೊಬ್ಬ ಕಸ್ಟಮರು ಇದೇ ರೀತಿ ಆಗಬೇಕು ಅನ್ನೋದು ನಮ್ಮ ಆಸೆ ಸರ್. ಓಕೆ, ಪ್ರತಿಯೊಬ್ಬ ಕಸ್ಟಮರ್ಗೂ ನಾವು ಗೈಡ್ ಮಾಡ್ತೀವಿ, ಅವ್ರು ಏನು ಮಾಡ್ಬೋದು, ಯಾವ ಬಿಸ್ನೆಸ್ ಮಾಡ್ಬೋದು, ಎಷ್ಟರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾವ ಥರ ಮಾಡ್ಬೋದು, ಇದನ್ನ ಪ್ರತಿಯೊಂದನ್ನು ಮಾಡ್ಕೊಡ್ತೀವಿ. ನಮಗೆ ಪ್ರತಿಯೊಬ್ಬ ಕಸ್ಟಮರ್ಗೂ ಗೈಡ್ ಮಾಡಲಿಕ್ಕೆ ಅಂತಲೇ ನಮಗೊಬ್ರು CA ಇದ್ದಾರೆ ಸರ್. ಆ್ಯಕ್ಚುಲಿ ಅವ್ರು ಬಂದು ಎಕ್ಸ್ ಬ್ಯಾಂಕ್ ಎಂಪ್ಲಾಯ್. ಓಕೆ, ಅವ್ರ ಥ್ರೂ ನಾವು ಮಾಡ್ಕೊಡ್ತೀವಿ ಸರ್. ಲೋನ್ ಮಾಡಿಸ್ಕೊಳ್ಳೋಕೆ ನಿಮ್ಮ ಹತ್ರ ಬಂದರೆ ಅವ್ರಿಗೆ ನೀವೇನಾದರೂ ಚಾರ್ಜ್ ಮಾಡ್ತೀರಾ ಸರ್? ಸರ್, ಲೋನ್ ಮಾಡಿಸ್ಕೊಳ್ಳೋಕೆ ಬರೋ ಕಸ್ಟಮರ್ಸ್ಗೆ ಸ್ಟಾರ್ಟಿಂಗಲ್ಲೇ ನಾವು ಚಾರ್ಜಸ್ ಮಾಡಲ್ಲ ಸರ್. ಓಕೆ, ಕಸ್ಟಮರ್ಗೆ ಲೋನ್ ಆದ್ಮೇಲೆ ಚಾರ್ಜ್ ಮಾಡ್ತೀವಿ. ಎಷ್ಟೋ ಜನ ಏನು ಮಾಡ್ತಾರೆ, ತುಂಬ ಕಡೆ ಫ್ರಾಡ್ ಆಗಿದ್ದಾರೆ ಜನ, ತುಂಬ ಕಡೆ ಮೋಸ ಹೋಗಿದ್ದಾರೆ. ಹೇಗೆ ಅಂತಂದ್ರೆ ಸ್ಟಾರ್ಟಿಂಗಲ್ಲೇ ಬಂದು ನಾನು ನಿಮ್ಗೆ 50% ಸಬ್ಸಿಡಿ ಕೊಡ್ತೀನಿ, 35% ಸಬ್ಸಿಡಿ ಕೊಡಿಸ್ತೀನಿ, 20 ಲಕ್ಷ ಕೊಡಿಸ್ತೀನಿ, 1 ಕೋಟಿ ಕೊಡಿಸ್ತೀನಿ, ಈ ಥರ ಎಲ್ಲ ಜನರಿಗೆ ಮೋಸ ಮಾಡಿ 20,000 30,000 ಮಾರ್ಕೆಟಲ್ಲಿ ಕೀಳ್ತಾ ಇದ್ದಾರೆ. ದಯವಿಟ್ಟು ನಾವು ಆ ರೀತಿ ಏನು ಮಾಡಲ್ಲ. ಕಸ್ಟಮರ್ಸ್ ಹತ್ರ ಲೋನ್ ಆದ್ಮೇಲೆ ಮಾತ್ರ ನಾವು ಚಾರ್ಜಸ್ ಮಾಡ್ತೀವಿ ಸರ್. ಓಕೆ, ಸೊ ಲೋನ್ ಆದಮೇಲೆ ನಿಮ್ಮ ಚಾರ್ಜಸ್ ಯಾವ ಥರ ಇರುತ್ತೆ ಸರ್? ಲೋನ್ ಆದಮೇಲೆ ಚಾರ್ಜಸ್ ಯಾವ ಥರ ಒಂದು ಸ್ಟ್ರಕ್ಚರ್ ಇದೆ ಸರ್. ಒಂದೊಂದು ಲೋನ್ ಒಂದೊಂದು ಥರ ಅಂತ ಒಂದೊಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಥ್ರೂನೇ ನಾವು ಚಾರ್ಜಸ್ ಮಾಡ್ತೀವಿ ಸರ್. ಕಸ್ಟಮರ್ಗೆ ಕೂಡ ಹೊರೆ ಆಗಬಾರ್ದು. ನಾವೇನು ಚಾರ್ಜಸ್ ಮಾಡ್ತೀವಿ ಆ ಅಮೌಂಟ್ ಬಂದು ಕಸ್ಟಮರ್ಗೆ ಹೊರೆ ಆಗಬಾರ್ದು. ಆ ರೀತಿ ನಾವು ಪ್ಲಾನ್ ಮಾಡಿ ಒಂದು ಸ್ಟ್ರಕ್ಚರ್ ಇದೆ ಸರ್ ನಮ್ಮ ಹತ್ರ. ಓಕೆ, ಸೊ ನಿಮ್ಮ ಲೋನ್ ಎಲ್ಲೆಲ್ಲಿ ಮಾಡಿಸ್ಕೊಟ್ಟಿದ್ದೀರಾ ಸರ್ ಇಲ್ಲಿವರೆಗೂ? ಸರ್, ನಾವು ಲೋನ್ಸ್ ಬಂದು ಬೆಂಗಳೂರಲ್ಲಿ ಮಾಡಿಸಿದ್ದೀವಿ, ಮಂಡ್ಯದಲ್ಲಿ ಮಾಡಿಸಿದ್ವಿ, ದೊಡ್ಡಬಳ್ಳಾಪುರ ಮಾಡಿಸಿದ್ದೀವಿ, ಚಿಕ್ಕಬಳ್ಳಾಪುರ ಮಾಡಿಸಿದ್ವಿ, ದಾವಣಗೆರೆ ಮಾಡಿಸಿದ್ದೀವಿ. ಅಲ್ಲಿಂದ ಬಂತು ಅಂತಂದರೆ ಇಲ್ಲಿ ಮಂಡ್ಯದಿಂದ ಆ ಕಡೆ ಒಂದು ಮೇಲ್ಕೋಟೆ ಜಕ್ನಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಮಾಡಿಸಿದ್ದೀವಿ. ಸುತ್ತಮುತ್ತ ಎಲ್ಲ ಮಾಡಿಸಿದ್ದೀವಿ ಸರ್. ಇದುವರೆಗೂ ನಾವು ಯಾರ ಹತ್ರ ಕೂಡ
ಮೊದಲೇ ಲೋನ್ ಮಾಡಿಸೋದಕ್ಕೂ ಮೊದಲೇ ನಾವು ನಮಗೆ 5,000 ಕೊಡಿ 10,000 ಕೊಡಿ ಅಂತ ನಾವು ಯಾವ ಕಸ್ಟಮರ್ ಹತ್ರನೂ ಕೇಳಿಲ್ಲ, ನಾವು ಕೇಳೋದು ಇಲ್ಲ. ಲೋನ್ ಆದ್ಮೇಲೆ ಮಾತ್ರ ನಾವು ಕಸ್ಟಮರ್ ಹತ್ರ ಪೇಮೆಂಟ್ ಕಲೆಕ್ಟ್ ಮಾಡ್ತೀವಿ ಸರ್.